ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಮತಾ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಬದನೆಕಾಯಲ್ಲಿ ತವ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿರುತ್ತೆ. ಈ ಫಿಶ್ ಎಲ್ಲ ತಿನ್ನಲ್ಲ ನೋಡಿ, ಅವರಿಂದ ಟ್ರೈ ಮಾಡ್ಬೋದು. ಸೇಮ್ ಟೇಸ್ಟೇ ಇರುತ್ತೆ. ಆ್ಯಂಡ್ ಈ ಶ್ರಾವಣದಲ್ಲಿ ಫಿಶ್ ತಿನ್ನಲ್ವಲ್ಲ, ಸೊ ನೀವು ಇದನ್ನ ಟ್ರೈ ಮಾಡಿ. ಸೊ ನಾನು ಇವಾಗ ಬ್ರಿಂಜಾಲ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮಾಡೋಣ ಬನ್ನಿ. ನಾನು ಬ್ರಿಂಜಾಲ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಅದು ಬರೋಕ್ಕಿಂತ ಮುಂಚೆ ಅದಕ್ಕೆಲ್ಲ ಏನೇನು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಇದಕ್ಕೆ ಇದೆಲ್ಲ ರುಬ್ಕೋಬೇಕಾಗಿರೋ ಐಟಮು. ನಿಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ಸೊ ನಾನು ಸಪ್ರೇಟ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು. ನನ್ನ ಹತ್ರ ನಮ್ಮನೆ ಸದ್ಯಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ, ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕು, ಇದು ಖಾರ ಇರಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು. ಫ್ಲಿಪ್ಕಾರ್ಟಿನ ಆರ್ಡರ್ ಬಂದು ಇಸ್ಕೊಂಡು ಬರ್ತೀನಿ ನಾನು. ಸಾರಿ ಗೈಸ್, ಫ್ಲಿಪ್ಕಾರ್ಟಿಂದ ನನ್ನ ಕಾಲ್ ಬಂದಿತ್ತು, ನಮ್ಮ ಹಸ್ಬೆಂಡ್ ಕಳಿಸಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಚಿಲ್ಲಿ ಪೌಡರ್ ಅಷ್ಟನ್ನು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಯಾಕಂದರೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಲ್ವಾ, ಜಸ್ಟ್ ಕಲರ್ ಬರುತ್ತೆ, ನಿಮಗೆ ಅಷ್ಟೇನು ಖಾರ ಬರೋದಿಲ್ಲ. ಹಾಗಾಗಿ ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಇದು ನೀವು ಹಂಗೆ ಕಲಿಸ್ಕೋಬೋದು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಹೆಂಗೂ ರುಬ್ಬೇಕಲ್ಲ, ಹಾಗಾಗಿ ಡೈರೆಕ್ಟ್ ಆಗ್ತದೆ. ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ನಾನು, ಬೈಂಡಿಂಗ್ ಬರಬೇಕಲ್ಲ. ಇದು ಕಂಪ್ಲೀಟ್ಲಿ ಆಪ್ಷನ್. ನೀವು 1 and 2 ಪೀಸ್ ಮಾಡ್ಕೊತೀರ ಅಂದರೆ ಇದೇ ನೆಸೆಸಿಟಿ ಇರಲ್ಲ. ಬಟ್ ನಾನು ಸ್ವಲ್ಪ ಮೇಲ್ಗಡೆ ಮಸಾಲೆ ಎಲ್ಲ ಅಂಟ್ಕೊಂಡಿದ್ರೆ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಇದೆಲ್ಲ ಹಾಕೊತಾ ಇದ್ದೀನಿ. ಸ್ವಲ್ಪ ನನಗೆ ಸ್ಪೈಸಿಯಾಗಿ ಚೆನ್ನಾಗಿರ್ಬೇಕು ಮಸಾಲೆ, ಅದಕ್ಕೋಸ್ಕರ. ನೀವು ಮಸಾಲ ಇಷ್ಟಪಡೋಣ ಅಂದರೆ ಜಸ್ಟ್ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಅದಷ್ಟು ಹಾಕ್ಬಿಟ್ಟು ಕೂಡ ನೀವು ಫ್ರೈ ಮಾಡ್ಕೋಬೋದು. ಬದನೆಕಾಯಿ ಈ ಥರ ತೊಗೋಬೇಕು ಗೈಸ್. ನಿಮಗೆ ನಾರ್ಮಲ್ ಮಾರ್ಕೆಟಲ್ಲೂ ಸಿಗುತ್ತೆ, ಇಲ್ಲ ಫ್ಲಿಪ್ಕಾರ್ಟಲ್ಲಿ ಇನ್ಸ್ಟಾಮಾರ್ಟಲ್ಲಿ ಏನಾದರೂ ನೀವು ಆರ್ಡರ್ ಮಾಡ್ಕೊಳ್ಳಿ. ಇದರಲ್ಲಿ ಮಾಡಿದ್ರೆ ಸ್ವಲ್ಪ ದೊಡ್ಡದಿರುತ್ತಲ್ವಾ, ಹಂಗಾಗಿ ಇದರಲ್ಲಿ ಮಾಡ್ತೀವಿ. ನೀವು ಸಣ್ಣದಲ್ಲಿ ಮಾಡ್ತೀನಿ ಅಂದರೂ ಮಾಡ್ಕೋಬೋದು, ಟೇಸ್ಟ್ ಏನು ಚೇಂಜ್ ಆಗಲ್ಲ. ಇದು ಧನಿಯಾ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಬಾಕ್ಸ್ ಎಲ್ಲ ಇಡೋದು ದೊಡ್ಡ ಟೆನ್ಷನ್ ಆಯಿತು. ಸೊ ಇದಕ್ಕೆ ಇಷ್ಟು ಮಸಾಲ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಗರಂ ಮಸಾಲ ಹಾಕಿದ್ದೀನಿ, ಧನಿಯಾ ಪುಡಿ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕಡಲೆ ಹಸಿಟ್ಟು ಇದಿಷ್ಟು ಹಾಕಿದ್ದೀನಿ. ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಗೈಸ್, ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಈ ಥರ ರೆಡಿ ಆಗುತ್ತೆ ಮಸಾಲ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಥರ ಆಗುತ್ತೆ ಮಸಾಲ. ಗಮ್ಮತ್ತಿದೆ. ಇವಾಗ ಇದನ್ನ ಸ್ಲೈಸ್ ಮಾಡಿ ಅದೊಳಗಡೆ ಹಚ್ಚಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಅದೆಲ್ಲ ಸೇರಿಸಬೇಕು. ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿದೆ. ಸ್ವಲ್ಪ ಇದಕ್ಕೆ ನಿಂಬೆ ಹಿಂಡ್ತಾ ಇದ್ದೀನಿ. ಹುಣಸೆಹಣ್ಣು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೇಮ್ ಇದು ಫಿಶ್ ತವ ಫ್ರೈ ಮಾಡ್ತೀವಿ, ಸೇಮ್ ಪ್ರೊಸೀಜರ್. ಹುಣಸೆ ಹಿಂಡ್ತಾ ಇದ್ದೀನಿ, ಸಾರಿ ನಿಂಬೆಹಣ್ಣು. ನಿಂಬೆ ಹಿಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬದನೆಕಾಯಿ ಹೇಗೆ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಇದೊಂದು ಬದನೆಕಾಯಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ನಾವು ಇಬ್ಬರೇ ಇರೋದು. ನೀವು ಹಿಂಗೆ ರೌಂಡ್ ಸ್ಲೈಸ್ ಹಾಕಿ ಕೂಡ ಕಟ್ ಮಾಡ್ಕೋಬೋದು. ಹಿಂಗೆ ನಾನು ಹಿಂಗೆ ಉದ್ದು ಕಟ್ ಮಾಡ್ಬೋದು, ನಿಮ್ಗೆ ಇಷ್ಟ. ಹಿಂಗೆ ಆಗಬೇಕು ಹಾಗೆ ಕಟ್ ಮಾಡ್ತೀನಿ. ಸೊ ನಾನು ಇವಾಗ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಆಗುತ್ತೆ. ಎಲ್ಲನೂ ಈ ಥರ ಸ್ಲೈಸ್ ಮಾಡಿ ಮಸಾಲ ಮ್ಯಾರಿನೇಟ್ ಮಾಡೋದಷ್ಟೇ. ಈ ಥರ ನಾನೆಲ್ಲ ಸ್ಲೈಸ್ ಮಾಡಿದ್ದೀನಿ. ಈಗ ಹೋಟೆಲ್ ಹಾಕೊಂಡು ಇವಾಗ ಇದಕ್ಕೆ ಮಸಾಲ ಹಚ್ಚೋಣ. ಮಸಾಲ ಹಚ್ಚಿ ಒಂದು 10-20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ನೀವು ಅದಕ್ಕೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಕೊಳ್ಳಿ ಅಂತ ಹೇಳಿ ಮಸಾಲ ಮಾಡಿ ಒಂದು ಪ್ಲೇಟ್ ಮೇಲೆ ಇಟ್ಕೋಬೋದು. ನಾನು ಇದ್ರಲ್ಲಿ ಇಟ್ಕೊತೀನಿ. ಮ್ಯಾರಿನೇಟ್ ಮಾಡಬೇಕು ನೋಡಿ ಗೈಸ್. ಈ ಥರ ನಾನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲ ನೀವು ಇದೇ ಥರ ಮ್ಯಾರಿನೇಟ್ ಮಾಡಿ ಇಟ್ಕೋಬೋದು.
ಗಾಯ್ಸ್ ನಾನು ಇವಾಗ ಎಲ್ಲ ಬ್ರಿಂಜಾಲು ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಈ ಥರ ನೀವು ಹಿಂಗೆ ಫಿಶ್ನ ಮ್ಯಾರಿನೇಟ್ ಮಾಡ್ತಿಲ್ಲ ಅದೇ ಥರ ಮ್ಯಾರಿನೇಟ್ ಮಾಡಿಡಬೇಕು ಗೈಸ್. ಇವಾಗ ಬ್ರಿಂಜಾಲ್ ಫುಲ್ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಫ್ರೈ ಮಾಡೋಣ ಬನ್ನಿ. ಒಂದು ಸೈಡ್ ಬೆಂದಿದೆ ಗೈಸ್, ಇನ್ನೊಂದು ಸೈಡ್ ಬೈಬೇಕು ತೋರಿಸ್ತೀನಿ ನೋಡಿ. ಈ ಥರ ಆಗ್ತಿದೆ. ಈ ಥರ ಎರಡೂ ಸೈಡ್ ಆದ್ಮೇಲೆ ನೀವು ಇಟ್ಬೋದು. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಆಗಬೇಕು. ಅಲ್ಲಿಗೆ ನಮ್ಮ ತವ ಫ್ರೈ ಮುಗಿಯುತ್ತೆ. ನೀವು ಇದನ್ನ ಮೊಸರು ಸಾರು ಜೊತೆ, ಆ್ಯಕ್ಚುಲಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬೇಳೆ ಸಾರು ಅನ್ನ ಇಟ್ಟಿದ್ರೆ ಕಳೆದು ಹೋಗ್ತೀಯ. ನಾವು ನೈಟ್ ಅನ್ನ ತಿನ್ನಲ್ಲ, ಹಾಗಾಗಿ ನಾನು ಜಸ್ಟ್ ಮುದ್ದೆ ಮೊಸರು ಸಾರು ಜೊತೆ ಇದನ್ನ ಕಾಂಬಿನೇಷನ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಗೈಸ್. ರೆಡಿ ಆಗಿದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾನು ಟೇಸ್ಟ್ ಮಾಡ್ತೀನಿ. ಖಾರ ಹುಳಿ ಎಲ್ಲ ಸಕ್ಕತ್ತಾಗಿದೆ. ಶ್ರಾವಣ ನಾನ್ ವೆಜ್ ತಿಂದೇ ಇರೋರು ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಲೇಬೇಕು. ಅಷ್ಟೇ ಗೈಸ್ ಇವತ್ತಿನ ವ್ಲಾಗು. ನೆಕ್ಸ್ಟ್ ಇನ್ನೊಂದು ಯೂನಿಕ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಇದೇ ಥರ ಯೂನಿಕ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.